ನಮಸ್ಕಾರ, ವೆಲ್ಕಮ್ ಟು ಗೀತಾಂಜಲಿ ಯೂಟ್ಯೂಬ್ ಚಾನಲ್. ನಾನು ಇವತ್ತು ಫಸ್ಟ್ ಸೆಮಿಸ್ಟರ್ ಸೋಷಿಯಲ್ ಸೈನ್ಸ್ ಅಂಡರ್ಸ್ಟ್ಯಾಂಡಿಂಗ್ ಡಿಸಿಪ್ಲಿನ್ ಆ್ಯಂಡ್ ಪೆಡಗಾಗಿ UDP ಸೋಷಿಯಲ್ ಸೈನ್ಸ್ ಇದು ಮೇ 2019 ಎಕ್ಸಾಮ್ ಮಾಡಿದಂತಹ ಸಂದರ್ಭದಲ್ಲಿ ಕ್ವಶನ್ ಪೇಪರ್ನ ನಾನು ನಿಮಗೆ ತಿಳಿಸ್ತಾ ಹೋಗ್ತಿದ್ದೀನಿ. ಸೊ ಇದನ್ನು ಅಷ್ಟೇ ನಿಮಗೆ 2 ಕ್ವಶನ್ಸ್ಗೆ ಏನು ಮಾಡಬೇಕು, ಆನ್ಸರನ್ನು ಮಾಡಬೇಕು. ಇದು ಕೂಡ 40 ಮಾರ್ಕ್ಸ್ ಇರುತ್ತೆ. 3 ಕ್ವಶನ್ಸ್ನ ಕೊಟ್ಟಿರ್ತಾರೆ. 2 ಕ್ವಶನ್ಸ್ಗೆ ನೀವೇನು ಮಾಡಬೇಕು, ಆನ್ಸರನ್ನು ಮಾಡ್ತಾ ಹೋಗಬೇಕು. ಆನ್ಸರ್ ಎನಿ 2 ಆಫ್ ದಿ ಫಾಲೋವಿಂಗ್ ಕ್ವಶನ್ಸ್ ಇನ್ ಅಬೌಟ್ 3 ಪೇಜಸ್ ಈಚ್. ಯಾವುದಾದ್ರೂ 2 ಪ್ರಶ್ನೆಗಳಿಗೆ ತಲಾ 3 ಪುಟದಷ್ಟು ಉತ್ತರಿಸಿ ಅಂತ ಕೇಳಿದ್ದಾರೆ. ಓಕೆ. ಎಕ್ಸ್ಪ್ಲೈನ್ ದಿ ರೆಕಮೆಂಡೇಶನ್ ಆಫ್ NCF 2005 ರಿಗಾರ್ಡಿಂಗ್ ಸೋಷಿಯಲ್ ಸೈನ್ಸ್ ಕರಿಕ್ಯುಲಮ್. ನಾನು ನಿಮಗೆ ಹೇಳಿದೆ 2017 ಈ ಒಂದು ಕ್ವಶನ್ಸನ್ನು 5 ಮಾರ್ಕ್ಸ್ಗೆ ಕೇಳಿದರು, 10 ಮಾರ್ಕ್ಸಿಗೆ ಕೇಳಿದರು. ಇಲ್ಲಿನೂ ಕೂಡ ಏನು ಮಾಡಿದರೆ ಕೇಳಿದರೆ ಇದು ಇಂಪಾರ್ಟೆಂಟ್ ಇರುತ್ತೆ, ಸ್ವಲ್ಪ ಫೋಕಸ್ ಮಾಡಿ. ಓಕೆ. ಎಕ್ಸ್ಪ್ಲೈನ್ ದಿ ರೆಕಮೆಂಡೇಶನ್ ಅಂದರೆ ಸಮಾಜ ವಿಜ್ಞಾನ ಪಠ್ಯಕ್ರಮಕ್ಕೆ ಸಂಬಂಧಿಸಿದಂತೆ ರಾಷ್ಟ್ರೀಯ ಪಠ್ಯಕ್ರಮ ಚೌಕಟ್ಟು 2005 ಶಿಫಾರಸುಗಳನ್ನು ವಿವರಿಸಿ ಅಂತ ಕೇಳಿದ್ದಾರೆ. ನೆಕ್ಸ್ಟ್ ಸೆಕೆಂಡ್ ಒನ್, ಎಕ್ಸ್ಪ್ಲೈನ್ ದಿ ರಿಲೇಷನ್ಶಿಪ್ ಆಫ್ ಹಿಸ್ಟ್ರಿ ಆ್ಯಂಡ್ ಜಾಗ್ರಫಿ ವಿತ್ ಟೈಮ್ ಆ್ಯಂಡ್ ಸ್ಪೇಸ್ ಡೈಮೆನ್ಷನ್ ಅಂತ ನಾವು ಕರಿತೀವಿ. ಕಾಲ ಮತ್ತು ಸ್ಥಳದ ಆಯಾಮಗಳೊಂದಿಗೆ ಇತಿಹಾಸ ಮತ್ತು ಭೂಗೋಳಶಾಸ್ತ್ರದ ಸಂಬಂಧಗಳನ್ನು ವಿವರಿಸಿ. ಇದನ್ನು ನೋಡಿ, ಕಂಪಲ್ಸರಿ ನಿಮಗೆ 2017 ಕೇಳಿದ್ದಾರೆ, 2019 ಕೂಡ ಕೇಳಿದ್ದಾರೆ. ಇದು ಕೂಡ ಇಂಪಾರ್ಟೆಂಟ್ ಇರುತ್ತೆ, ಹಾಗಾಗಿ ಇದನ್ನು ನೀವು ಓದ್ಕೊಳ್ಳಿ. ಓಕೆ. ನೆಕ್ಸ್ಟ್, ಎಕ್ಸ್ಪ್ಲೈನ್ ದಿ ಚಾಲೆಂಜಸ್ ಇನ್ ದಿ ಡೆವಲಪ್ಮೆಂಟ್ ಆಫ್ ಸೋಷಿಯಲ್ ಸೈನ್ಸ್ ಕರಿಕ್ಯುಲಮ್. ಇಲ್ಲಿನೂ ಕೂಡ ಏನು ಮಾಡಿದರೆ ಸಮಾಜ ವಿಜ್ಞಾನ ಪಠ್ಯಕ್ರಮ ಬೆಳವಣಿಗೆಯಲ್ಲಿ ಸವಾಲುಗಳನ್ನು ವಿವರಿಸಿ. ಸೊ 2017 ಕೂಡ ಏನು ಮಾಡಿದ್ದಾರೆ, ಕೇಳಿದ್ದಾರೆ. ಇಲ್ಲಿ 2019 ಕೂಡ ಈ ಒಂದು ಕ್ವಶನ್ಸನ್ನು ಕೇಳಿದ್ದಾರೆ. ಸೊ ಹಾಗಾಗಿ ನೀವೇನು ಮಾಡಿ, ಇದು ತುಂಬ ಇಂಪಾರ್ಟೆಂಟ್ ಇರುತ್ತೆ. ಇದನ್ನು ಕೂಡ ನೀವೇನು ಮಾಡ್ಕೊಳ್ಳಿ, ಓದ್ಕೊಳ್ಳಿ ಅಂತ ಹೇಳ್ತೀನಿ. ನೆಕ್ಸ್ಟ್ ಸೆಕ್ಷನ್ B, ಇದರಲ್ಲಿ ಕೂಡ ನಿಮಗೆ 6 ಕ್ವಶನ್ಸನ್ನು ಕೊಟ್ಟಿರ್ತಾರೆ. ಅದರಲ್ಲಿ ನೀವೇನು ಮಾಡಬೇಕು, 4 ಕ್ವಶನ್ಸ್ಗೆ ಆನ್ಸರನ್ನು ನೀವು ಬರಿತಾ ಹೋಗಬೇಕು. ಇಲ್ಲಿನೂ ಕೂಡ ಕೆಳಗೆ ಯಾವುದಾದ್ರೂ 4ಕ್ಕೆ 1 ಪುಟದಷ್ಟು ಉತ್ತರಿಸಿ ಅಂತ ಕೇಳಿದ್ದಾರೆ. ನೆಕ್ಸ್ಟ್ ಕ್ವಶನ್ನು, ಬ್ರೀಫ್ಲಿ ಎಕ್ಸ್ಪ್ಲೈನ್ ದಿ ಕಾನ್ಸೆಪ್ಟ್ ಆಫ್ ಸೋಷಿಯಲ್ ಸೈನ್ಸ್ ಆ್ಯಂಡ್ ಸೋಷಿಯಲ್ ಸ್ಟಡೀಸ್ ವಿತ್ ದ ಸೂಟಬಲ್ ಎಕ್ಸಾಂಪಲ್ಸ್ ಅಂತ ಕೇಳಿದ್ದಾರೆ. ಸೊ ಇದನ್ನು ಕೂಡ ನೀವೇನು ಮಾಡ್ಕೋಬೇಕು, ನೀಟಾಗೆ ಓದ್ಕೋಬೇಕು. ಅಂದರೆ ಸಮಾಜ ವಿಜ್ಞಾನ ಮತ್ತು ಸಮಾಜ ಅಧ್ಯಯನದ ಪರಿಕಲ್ಪನೆಗಳನ್ನು ಉದಾಹರಣೆಗಳೊಂದಿಗೆ ವಿವರಿಸಿ. ಸೊ ಇಲ್ಲಿ ನೋಡಿ, 2017 ಕೂಡ ಈ ಒಂದು ಕ್ವಶನ್ಸನ್ನು ಕೇಳಿದರು, ಇಲ್ಲಿನೂ ಕೂಡ ಕೇಳಿದರೆ ಸ್ವಲ್ಪ ಇದು ಕೂಡ ನೀವು ಫೋಕಸನ್ನು ಮಾಡಿ. ನೆಕ್ಸ್ಟ್, ಬ್ರೀಫ್ಲಿ ಎಕ್ಸ್ಪ್ಲೈನ್ ದ ಸಿಸ್ಟಮ್ ಆ್ಯಂಡ್ ಪ್ರೋಸೆಸ್ ಆಫ್ ಎಕನಾಮಿಕ್ಸ್ ಅಂತ ಕೇಳಿದರೆ, ಅಂದರೆ ಅರ್ಥಶಾಸ್ತ್ರದ ವ್ಯವಸ್ಥೆ ಮತ್ತು ಪ್ರಕ್ರಿಯೆಯನ್ನು ಸಂಕ್ಷಿಪ್ತವಾಗಿ ನೀವು ವಿವರಿಸಿ ಅಂತ ಕೇಳಿದ್ದಾರೆ. ನೆಕ್ಸ್ಟ್, ಬ್ರೀಫ್ಲಿ ಎಕ್ಸ್ಪ್ಲೈನ್ ದಿ ರೋಲ್ ಆಫ್ ಪ್ರಾಬ್ಲಮ್ ಸಾಲ್ವಿಂಗ್ ಮೆಥಡ್ ಇನ್ ಟೀಚಿಂಗ್ ಆಫ್ ಸೋಷಿಯಲ್ ಸೈನ್ಸ್. ಸೊ ಇದನ್ನು ಕೂಡ ಸಮಾಜ ವಿಜ್ಞಾನ ಬೋಧನೆಯಲ್ಲಿ ಸಮಸ್ಯೆ ಪರಿಹಾರ ವಿಧಾನದ ಪಾತ್ರವನ್ನು ಸಂಕ್ಷಿಪ್ತವಾಗಿ ವಿವರಿಸಿ ಅಂತ ಕೇಳಿದ್ದಾರೆ. ಸೊ ಇದನ್ನು ಕೂಡ ನೀವೇನು ಮಾಡಬೇಕು, ನೀಟಾಗೆ ಓದ್ಕೋಬೇಕು. ಇದನ್ನು ಕೂಡ ನಿಮಗೆ 10 ಮಾರ್ಕ್ಸಲ್ಲಿ ಇದನ್ನು ಕೇಳಿದ್ದಾರೆ. 2017 5 ಮಾರ್ಕ್ಸ್ಗೆ ಕೇಳಿದರೆ ಬೋಧನೆ ಸಮಸ್ಯೆ ಪರಿಹಾರ ವಿಧಾನದ ಪಾತ್ರವನ್ನು ಸಂಕ್ಷಿಪ್ತವಾಗಿ ವಿವರಿಸಿ ಅಂತ ಕೇಳಿದರೆ. 2017 ಏನು ಕೇಳಿದರು, ಸಮಾಜ ವಿಜ್ಞಾನ ಬೋಧನೆಯಲ್ಲಿ ಸಮಸ್ಯೆ ಪರಿಹಾರ ವಿಧಾನದ ಪಾತ್ರವನ್ನು ವಿವರಿಸಿ ಅಂತ ಕೇಳಿದರು. ಸೊ ಕ್ವಶನ್ಸನ್ನು ನೀವು ನೀಟಾಗಿ ಅರ್ಥ ಮಾಡಿಕೊಂಡು ಬರಿತಾ ಹೋಗಬೇಕು. ನೆಕ್ಸ್ಟ್, ಬ್ರೀಫ್ಲಿ ಎಕ್ಸ್ಪ್ಲೈನ್ ದಿ ಇವ್ಯಾಲ್ಯೂಷನ್ ಆಫ್ ಸೋಷಿಯಲ್ ಸೈನ್ಸ್ ಇನ್ ಫಿಲಾಸಫಿಕಲ್ ಆ್ಯಂಡ್ ಥಿಯರಿಟಿಕಲ್ ವ್ಯೂಸ್ ಅಂತ ಕೇಳಿದ್ದಾರೆ. ಸೊ ಸಮಾಜ ವಿಜ್ಞಾನ ಮತ್ತು ತಾತ್ವಿಕ ಮತ್ತು ಸೈದ್ಧಾಂತಿಕ ದೃಷ್ಟಿಕೋನಗಳಲ್ಲಿ ಸಮಾಜ ವಿಜ್ಞಾನದ ವಿಕಸನವನ್ನು ಸಂಕ್ಷಿಪ್ತವಾಗಿ ವಿವರಿಸಿ ಅಂತ ನೋಡಿ. ಇದನ್ನು ಕೂಡ ನಿಮಗೆ 2017 ಕೇಳಿದ್ದಾರೆ. 2019 ಕೂಡ ಏನು ಮಾಡಿದ್ದಾರೆ, ಈ ಕ್ವಶನ್ಸನ್ನು ಕೇಳಿದ್ದಾರೆ. ಸೊ ಹಾಗಾಗಿ ಇದಕ್ಕೂ ಕೂಡ ನೀವೇನು ಮಾಡಿ, ಫೋಕಸ್ ಮಾಡಿ ಸ್ವಲ್ಪ ಓದ್ಕೊಂಡಿರಿ. ಓಕೆ. ನೆಕ್ಸ್ಟ್, ವಾಟ್ ಆರ್ ದಿ ಕನ್ಸರ್ನ್ಸ್ ಟು ಟೀಚಿಂಗ್ ಸೋಷಿಯಲ್ ಸೈನ್ಸ್.
ಸಮಾಜ ವಿಜ್ಞಾನ ಬೋಧನೆಯ ಕಾಳಜಿಗಳು ಯಾವುವು ಅಂತ ಕೇಳಿದ್ದಾರೆ. ಸೊ ಇದನ್ನು ಕೂಡ ನೀವೇನು ಮಾಡಬೇಕು, ಓದ್ಕೋಬೇಕಂತ ನಾನು ಹೇಳ್ತೀನಿ. ಇಲ್ಲಿನೂ ಕೂಡ ನಿಮಗೆ 2017 ಕೇಳಿದರೆ, 2019 ಕೂಡ ಈ ಕ್ವಶನ್ಸ್ನ ಕೇಳಿದರೆ ನೀವು ಇದನ್ನು ಫೋಕಸ್ ಮಾಡಿ. ಹಾಗೆ ಬ್ರೀಫ್ಲಿ ಎಕ್ಸ್ಪ್ಲೈನ್ ದಿ ರಿಲೇಷನ್ಶಿಪ್ ಆಫ್ ಸೋಷಿಯಲ್ ಸೈನ್ಸ್ ಆ್ಯಂಡ್ ಪೊಲಿಟಿಕಲ್ ಸೈನ್ಸ್. ಇಲ್ಲಿ ಸಮಾಜ ವಿಜ್ಞಾನ ಮತ್ತು ರಾಜ್ಯಶಾಸ್ತ್ರದ ಸಂಬಂಧವನ್ನು ಸಂಕ್ಷಿಪ್ತವಾಗಿ ನಾವೇನು ಮಾಡಬೇಕು, ವಿವರಿಸಬೇಕು ಅಂತ ಕೇಳಿದ್ದಾರೆ. ಸೊ ಇದನ್ನು ಕೂಡ ನೀವೇನು ಮಾಡಬೇಕು, ಸಲ ನಿಮಗೆ ಸಮಾಜ ಅಧ್ಯಯನ ಅಂತ ಕೇಳಿದರು, ಸಮಾಜ ವಿಜ್ಞಾನ ಮತ್ತು ಸಮಾಜ ಅಧ್ಯಯನ ಅಂತ ಕೇಳಿದರು. ಇಲ್ಲೇನು ಕೇಳಿದರೆ ಸಮಾಜ ವಿಜ್ಞಾನ ಮತ್ತು ರಾಜ್ಯಶಾಸ್ತ್ರದ ಸಂಬಂಧವನ್ನು ತಿಳಿಸಿ ಅಂತ ಕೇಳಿದ್ದಾರೆ. ಸೊ ಈ ಥರ ನೀವೇನು ಮಾಡಬೇಕು, ಒಂದು 3 ವರ್ಷ 4 ವರ್ಷದ ಕ್ವಶನ್ ಪೇಪರನ್ನು ನೀವು ಯಾವುದು ಕ್ವಶನ್ಸ್ಗಳು ರಿಪೀಟ್ ಆಗಿರುತ್ತೆ ನೋಡಿಕೊಂಡು ಅದಕ್ಕೆ ಹೆಚ್ಚು ಫೋಕಸ್ ಮಾಡಿ, ಬೇರೆದನ್ನು ಕೂಡ ನೀವು ಒಂದು ಸ್ವಲ್ಪ ಓದ್ಕೊಂಡಿರಬೇಕು ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಧನ್ಯವಾದಗಳು.